ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. SBI ಫೌಂಡೇಶನ್ ಕಡೆಯಿಂದ SBI ಪ್ಲಾಟಿನಮ್ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಸ್ಕಾಲರ್ಶಿಪ್ ನಿಮಗೆ 9ನೇ ತರಗತಿಯಿಂದ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಆಗಿರ್ಬೋದು, ಮೆಡಿಕಲ್ ಕೋರ್ಸಸ್ ಆಗಿರ್ಬೋದು ಹಾಗೂ ಎಕ್ಸೆಟ್ರಾ ಎಲ್ಲ ಒಂದು ಕೋರ್ಸಿನ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ. ಸೊ ನಾವು ಈ ವಿಡಿಯೋಲ್ಲಿ ಈ ಒಂದು SBI ಫೌಂಡೇಶನ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡುವುದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕಾಗುತ್ತೆ ಅಂತ ಎಲ್ಲ ಒಂದು ಡೀಟೇಲ್ಸನ್ನು ಡಿಸ್ಕಸ್ ಮಾಡೋಣ. ಮತ್ತು ಯಾವ ರೀತಿ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಅಂತ ಎಲ್ಲ ಡೀಟೇಲ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಓಕೆ, ಈ ಒಂದು ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡೋದಕ್ಕೆ ನೀವು SBI ಅಫಿಷಿಯಲ್ ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ನೀವು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು SBI ಪ್ಲಾಟಿನಮ್ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 2026 ಅಂತ ಇಲ್ಲಿ ಶೋ ಆಗ್ತಾಯಿದೆ. ಸಪ್ರೇಟಾಗಿ ಪೋರ್ಟಲನ್ನು ಬಿಲ್ಡ್ ಮಾಡಿದ್ದಾರೆ. ಮೊದಲನೇದಾಗಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ನೋಡೋಣ. ಅದಾದ ನಂತರ ನಾವು ಯಾವ ರೀತಿ ಅಪ್ಲಿಕೇಶನ್ ಪ್ರೊಸೆಸನ್ನು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆಯಲ್ಲ, ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ 9ನೇ ತರಗತಿಯಿಂದ PUCವರೆಗೂ ಸ್ಟಡಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು 15,000 ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಹಾಗೂ ಇಂದಿನ ಒಂದು ಪ್ರೀವಿಯಸ್ ಅಕಾಡೆಮಿಕ್ ಇಯರ್ಲಿ 75% ಮಾರ್ಕ್ಸನ್ನು ತಗೊಂಡು ಪಾಸ್ ಆಗಿರಬೇಕಾಗತ್ತೆ ವಿದ್ಯಾರ್ಥಿ. ಪ್ರೀವಿಯಸ್ ಇಯರ್ಲಿ 75% ಮಾರ್ಕ್ಸನ್ನು ತಗೊಂಡು ಪಾಸ್ ಆಗಿರಬೇಕಾಗತ್ತೆ. SC/ST ವಿದ್ಯಾರ್ಥಿಗಳು 65% ತಗೊಂಡು ಪಾಸ್ ಆಗಿದರೆ ಎಲಿಜಿಬಲ್ ಇರ್ತಾರೆ. ಮತ್ತು PWBD ವಿದ್ಯಾರ್ಥಿಗಳು 60% ತಗೊಂಡು ಪಾಸ್ ಆಗಿದರೆ ಎಲಿಜಿಬಲ್ ಇರ್ತಾರೆ. ಅದಾದ ನಂತರ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬಂದು 3 ಲಕ್ಷದ ಒಳಗಡೆ ಇರಬೇಕಾಗತ್ತೆ, ಅಥವಾ 3 ಲಕ್ಷ ಇದ್ದರೂ ಕೂಡ ನಡೆಯುತ್ತೆ. 9ನೇ ತರಗತಿಯಿಂದ 12ನೇ ತರಗತಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಇದಾಗಿರುತ್ತೆ. ಓಕೆ, ಅದಾದ ನಂತರ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಕ್ರೈಟೀರಿಯನ್ನು ನೋಡೋದಾದರೆ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ಗಾಗಿ ಡಿಗ್ರಿಯ ವಿದ್ಯಾರ್ಥಿಗಳಿಗೆ 75,000 ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ. ಮತ್ತು 75% ಮಿನಿಮಮ್ ಮಾರ್ಕ್ಸನ್ನು ತಗೊಂಡು ಪ್ರೀವಿಯಸ್ ಅಕಾಡೆಮಿಕ್ ಇಯರ್ಲಿ ಪಾಸ್ ಆಗಿರಬೇಕಾಗತ್ತೆ. SC/ST ವಿದ್ಯಾರ್ಥಿಗಳಿಗೆ 55% ತಗೊಂಡ್ರೆ ನಡೆಯುತ್ತೆ. PWBD ವಿದ್ಯಾರ್ಥಿಗಳು 60% ಮಾರ್ಕ್ಸನ್ನು ತಗೊಂಡು ಪ್ರೀವಿಯಸ್ ಅಕಾಡೆಮಿಕ್ ಇಯರ್ಲಿ ಪಾಸ್ ಆಗಿದರೆ ನಡೆಯುತ್ತೆ. ಅಂದರೆ ಡಿಗ್ರಿ ವಿದ್ಯಾರ್ಥಿಗಳು ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ ನೀವು PUC ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಸೆಕೆಂಡ್ ಇಯರ್ ಡಿಗ್ರಿ ಇದ್ದರೆ ನಿಮಗೆ ಫಸ್ಟ್ ಸಮ್ ಡಿಗ್ರಿ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಈ ರೀತಿ ನಿಮಗೆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. 75% ಮೇಲ್ಗಡೆ ನಿಮ್ಮ ಒಂದು ಮಾರ್ಕ್ಸ್ ಆಗಿರಬೇಕಾಗತ್ತೆ, ಎಕ್ಸೆಪ್ಟ್ SC/ST ಮತ್ತು PWBD. ಡಿಗ್ರಿ ವಿದ್ಯಾರ್ಥಿಗಳ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದು 6 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಲೆಸ್ ದೆನ್ ಆರ್ ಈಕ್ವಲ್ 6 ಲಕ್ಷದ ಒಳಗಡೆ ಇರಬೇಕಾಗತ್ತೆ, ಮತ್ತು 6 ಲಕ್ಷ ಇದ್ದರೂ ಕೂಡ ನಡೆಯುತ್ತೆ. ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಫೀಮೇಲ್ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಸಿಂಪ್ಲಿ ಇಲ್ಲಿ ನೀವು ವಿವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಅಪ್ಲೈ ಆಗುತ್ತೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ರಿಸರ್ವೇಷನ್ ಅಂತ ಇದೆಯಲ್ಲ, ಫೀಮೇಲ್ ವಿದ್ಯಾರ್ಥಿಗಳಿಗೆ 50% ಸೀಟ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ಮೆನ್ಸ್ಗೆ 50% ಸೀಟ್ಸ್ ಅವೈಲೇಬಲ್ ಇರುತ್ತೆ. 50% ಫೀಮೇಲ್ಗೆ, 50% ಮೆನ್ಸ್ಗೆ ರಿಸರ್ವೇಷನ್ ಇರುತ್ತೆ. SC ಆ್ಯಂಡ್ ST ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ 25% ಮತ್ತು 25% ರಿಸರ್ವೇಷನ್ ಇರುತ್ತೆ. ಮತ್ತು PWBD ವಿದ್ಯಾರ್ಥಿಗಳಿಗೆ 5% ರಿಸರ್ವೇಷನ್ ಇರುತ್ತೆ. ಕಂಪಲ್ಸರಿ ನಿಮಗೆ 50% ಮೆನ್ಗೆ, 50% ವುಮೆನ್ಗೆ ರಿಸರ್ವೇಷನನ್ನು ನೀಡಲಾಗುತ್ತೆ. ಅಪ್ಲೈ ಮಾಡೋದರಿಂದ ನಿಮಗೆ ಬೆನಿಫಿಟ್ ಇದೇನೆ ಅಂತಲೇ ಹೇಳ್ಬೋದು. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ ಅಂತೇಳಿ. ಪರ್ಟಿಕ್ಯುಲರ್ ಆಗಿ ಯಾವೆಲ್ಲ ಕೋರ್ಸ್ಗಳಿಗೆ ನೀವು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಅಂಡರ್ ಗ್ರ್ಯಾಜುಯೇಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಂಡರ್ ಗ್ರ್ಯಾಜುಯೇಟಲ್ಲಿ ಅಪ್ಲೈ ಮಾಡೋದಕ್ಕೆ ಸ್ಕಾಲರ್ಶಿಪ್ಪನ್ನು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಇಲ್ಲಿ ಮೆನ್ಷನ್ ಮಾಡಿರಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಪೋಸ್ಟ್ ಗ್ರ್ಯಾಜುಯೇಟನ್ನು ತೊಗೊಂಡ್ರೆ ಇಲ್ಲಿ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್, ಮೆಡಿಕಲ್ ಎಲ್ಲ ಒಂದು ಕೋರ್ಸಿನ ಪ್ರಕಾರ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿರ್ತಾರೆ. ಸೊ ನೀವು ಸಿಂಪ್ಲಿ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಪೋಸ್ಟ್ ಗ್ರ್ಯಾಜುಯೇಟ್ಗೆ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರಿಸರ್ವೇಷನ್ಸ್ ಅಪ್ಲೈ ಆಗುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪ್ಲಿ ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಕೊಂಡು ನೀವು
ನೀವು ಯಾವ ಕೋರ್ಸಿನ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಕೋರ್ಸನ್ನು ನೀವು ಇಲ್ಲಿ ವ್ಯೂ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ನೋಡಿಕೊಂಡು ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಸಿಂಪ್ಲಿ ಏನೆಲ್ಲ ಅಪ್ಲೈ ಮಾಡುವುದಕ್ಕೆ ನೀವು ಇಲ್ಲಿ ಹಲವಾರು ಕೋರ್ಸಸ್ ಇದೆ, ಎಲ್ಲ ಕೋರ್ಸ್ ಡೀಟೇಲ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸಿಂಪ್ಲಿ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಡಿಗ್ರಿ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡ್ತಾ ಇದ್ದರೆ ಅಂಡರ್ ಗ್ರ್ಯಾಜುಯೇಟ್, ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಡಿಗ್ರಿ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡೋದಕ್ಕೆ ನೀವು ಇಲ್ಲಿ ವಿ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಮೇಲ್ಗಡೆ ನೀವು ಅಪ್ಲೈಯನ್ನು ಸೆಲೆಕ್ಟ್ ಮಾಡ್ಬೋದು. ಸಿಂಪ್ಲಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅಪ್ಲೈ ಮಾಡೋದಕ್ಕೆ ನೀವು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಅಪ್ಲೈ ನೌ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ನೌವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೇಳುತ್ತೆ. ಅಪ್ಲೈ ಮಾಡೋದಕ್ಕೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ಇಲ್ಲಿ ನಿಮ್ಮ ಒಂದು ನೇಮ್, ಇಮೇಲ್ ಅಡ್ರೆಸ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಸೈನ್ ಇನ್ ಅಂತ ಇದೆಯಲ್ಲ, ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಕೌಂಟ್ ಬಂದು ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ಪ್ರೊಸೆಸನ್ನು ನೀವು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನಾನಿಲ್ಲಿ ಅಪ್ಲಿಕೇಶನ್ ಪ್ರೊಸೆಸನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಬಂದು ಜಾಸ್ತಿ ಆಗುತ್ತೆ. ಅಪ್ಲಿಕೇಶನ್ ಪ್ರೊಸೆಸ್ ಬಂದು ತುಂಬಾ ಲೆಂತಿ ಇದೆ. ಸೊ ನಾನಿಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ, ಎಲಿಜಿಬಿಲಿಟಿನ ಹೇಳಿದ್ದೀನಿ. ನೀವು ಅಪ್ಲಿಕೇಶನ್ ಪ್ರೊಸೆಸನ್ನು ಲಾಗಿನ್ ಆಗಿ ಸಬ್ಮಿಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪ್ರೊಸೆಸ್ ಬಂದು ತುಂಬಾ ಲೆಂತ್ ಇದೆ. ಸೊ ನಾನಿಲ್ಲಿ ಅದಕ್ಕೋಸ್ಕರ ಅಪ್ಲೈ ಮಾಡುವುದು ಹೇಗೆ ಅಂತ ಫುಲ್ ವಿಡಿಯೋನ ಮಾಡ್ತಾ ಇಲ್ಲ. ಅಥವಾ ನಿಮ್ಗೆ ಏನಾದರೂ ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ, ಅಲ್ಲಿ ನಿಮಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಕೊಡಲಾಗುತ್ತೆ. ಅಥವಾ ನೀವೇ ಕೂಡ ಲಾಗಿನ್ ಆಗಿ ಅಪ್ಲೈಯನ್ನು ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಮತ್ತು ಇತರ ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.